ನಮಸ್ಕಾರ ವೀಕ್ಷಕರೇ, ಶರಣಶಕ್ತಿ ದೀಪ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮೆಲ್ಲರ ಮಮತಾ. ಲಾಸ್ಟ್ ಎಪಿಸೋಡಲ್ಲಿ ಶ್ರೀಚಕ್ರದ ಬಗ್ಗೆ ಸ್ವಲ್ಪ ಕಿರುಪರಿಚಯ ಮಾಡಿಕೊಟ್ಟಿದ್ದೆ. ಸೊ ಅದು ನನ್ನ ಮನೆಗೆ ಹೇಗೆ ಬಂತು ಏನು ಅಂತ ತಿಳಿಸ್ತೀನಿ ಅಂತಲೂ ಕೂಡ ಹೇಳಿದ್ದೆ. ಶ್ರೀಚಕ್ರನ ನಾನು ಒಂದು ದೇವಸ್ಥಾನದಲ್ಲಿ ಅರ್ಚಕೃತದಿಂದ ಇಸ್ಕೊಂಡು ಬಂದಿದ್ದು. ಸೊ ಅದು ನಾನೇ ಬೇಕು ಅಂತ ಹೋಗಿರಲಿಲ್ಲ. ಅರ್ಚಕರು ನನಗೆ ಇದನ್ನು ಸಜೆಸ್ಟ್ ಮಾಡಿದ್ದು, ಇದನ್ನು ತೊಗೊಳ್ಳಿ ನಿಮ್ಮ ಮನೇಲಿ ಪೂಜೆ ಮಾಡಿ ಅಂತ. ಶ್ರೀಚಕ್ರ ನಮ್ಮ ಮನೆಗೆ ಬರೋಕ್ಕೆ ಮುಖ್ಯವಾದ ಕಾರಣ ಏನು ಅಂತಂದರೆ, ಒಂದು ದುಡ್ಡಿನ ಕಷ್ಟ ಇತ್ತು, ಒಪ್ಕೊತೀನಿ. ಬಟ್ ನನಗೆ ದುಡ್ಡಿನ ಕಷ್ಟಕ್ಕಿಂತ ನನಗೆ ಹೆಲ್ತ್ ಇಶ್ಯೂ ಜಾಸ್ತಿ ಇತ್ತು. ಏನಕ್ಕೆ ಹೆಲ್ತ್ ಇಶ್ಯೂಸ್ ಇತ್ತಂದರೆ, ನನ್ನ ಮೇಲೆ ಸಂಬಂಧಿಕರಿಂದನೇ ಕೆಲವೊಂದು ಬ್ಲ್ಯಾಕ್ ಮ್ಯಾಜಿಕ್ಕು ಜಾಸ್ತಿ ಆಗಿತ್ತು. ತುಂಬ ದೊಡ್ಡ ಪ್ರಮಾಣದಲ್ಲಿ ನನ್ನ ಮೇಲೆ ಬ್ಲ್ಯಾಕ್ ಮ್ಯಾಜಿಕ್ ಮಾಡಿದರು. ಅದು ಏನಾಗ್ತಿತ್ತು ಅಂದರೆ, ನನಗೆ ತುಂಬ ಬ್ಯಾಕ್ ಪೈನು, ತುಂಬ ಕಾಲು ನೋವು. ಅಂದರೆ ಅದನ್ನು ನಾನು ವರ್ಣನೆ ಮಾಡೋಕ್ಕಾಗಲ್ಲ, ಅಷ್ಟೂ ಸಮಸ್ಯೆ ಬರ್ತಿತ್ತು. 3-4 ಡೇಸ್ಗೆಲ್ಲ ಆಸ್ಪತ್ರೆಗೆ ಹೋಗಬೇಕು, ಇಂಜೆಕ್ಷನ್ ತೊಗೋಬೇಕು. ಎಷ್ಟೇ ಇಂಜೆಕ್ಷನ್ನು ಮಾತ್ರೆ ಏನೇ ತೊಗೊಳ್ಳಿ ಅದು 1 ವೀಕು ಇಲ್ಲ ಮೆಡಿಷನ್ ಮುಗಿಯೋವರೆಗೂ ಇರ್ತಿತ್ತು. ಮತ್ತು ಸೇಮ್ ಪ್ರಾಬ್ಲಮ್ಮು. ಎಕ್ಸ್ರೇ ಮಾಡಿಸಿದ್ದೀನಿ, ಸ್ಕ್ಯಾನಿಂಗ್ ಮಾಡಿಸಿದ್ದೀನಿ, ಪ್ರತಿಯೊಂದನ್ನು ದೊಡ್ಡ ದೊಡ್ಡ ಹಾಸ್ಪಿಟಲೆಲ್ಲ ತೋರಿಸ್ತೀನಿ. ಅವ್ರು ಏನೇ ಮಾಡೋದು ನೋಡಿ, ಏನೂ ಪ್ರಾಬ್ಲಮ್ ಇಲ್ಲಮ್ಮ, ನಿಮ್ಮ ಮೈಂಡ್ ಸೆಟ್ ಹಂಗಿದೆ, ನೀವು ಆರಾಮಾಗಿರಿ, ನೀವು ಕೂಲಾಗಿರಿ, ಏನೂ ಇಲ್ಲ ಅಂತ ಹೇಳೋರು. ಇದೇ ಪ್ರಾಬ್ಲಮ್ ಇದ್ದಾಗ ನಾನು ರೆಗ್ಯುಲರಾಗಿ ಒಂದು ಕರಿಮಾರಮ್ಮ ಟೆಂಪಲ್ ಅಂತ ಬರುತ್ತೆ ಟೋಲ್ಗೇಟ್ ಹತ್ರ, ಅಲ್ಲಿಗೆ ಹೋಗ್ತೀನಿ. ಅವ್ರ ಅರ್ಚಕರು ಪುರೋಹಿತರೆಲ್ಲ ನನಗೆ ತುಂಬ ಪರಿಚಯಸ್ಥರು. ನಾನು ಅವ್ರ ಹತ್ರ ಹೋಗಿ ಈ ಥರ ಹೇಳ್ಕೊಂಡೆ, ಈ ಥರ ಇದೆ, ಏನು ಮಾಡೋದು ಅಂತ. ಅವರು ಪ್ರಶ್ನೆ ಹಾಕಿ ಕವಡೆ ಶಾಸ್ತ್ರ ಎಲ್ಲ ಹಾಕಿ ನೋಡಿದ್ರು. ಅವಾಗ ಹೇಳಿದ್ರು ಅವ್ರು ನನಗೆ, ನಿನ್ನ ಮೇಲೆ ಈ ಥರ ಇದೆ, ಬ್ಲ್ಯಾಕ್ ಮ್ಯಾಜಿಕ್ ಆಗಿದೆ ಅಂದ್ಬಿಟ್ಟು. ಸೊ ಅದಕ್ಕೆ ಪರಿಹಾರಾರ್ಥವಾಗಿ ಏನು ಮಾಡೋದಂತ ಕೇಳಿದಾಗ, ಅವರು ಸ್ವಲ್ಪ ಅಮೌಂಟ್ ಎಲ್ಲ ತೊಗೊಂಡು ನನಗೆ ಒಂದು ಕಾಯಿ, ಮನೆಗೆ ಏನೇನು ಇಡಬೇಕು ಎಲ್ಲ ಮಾಡಿಕೊಟ್ರು. ಅದನ್ನು ತೊಗೊಂಡು ಬಂದಮೇಲೆ 1-2 ಮಂತ್ಸ್ ಅಷ್ಟೇ ಚೆನ್ನಾಗಿದ್ದೆ, ಏನೂ ಸಮಸ್ಯೆ ಇರಲಿಲ್ಲ. ಮತ್ತು ಅಗೈನ್ ಅದೇ ಪ್ರಾಬ್ಲಮ್ ಶುರುವಾಯಿತು. ಮತ್ತು ನಾನು ರಿಪೀಟ್ ಅವ್ರ ಹತ್ರನೇ ಹೋದೆ, ಹಿಂಗಾಗ್ತಿದೆ, ಏನು ಮಾಡೋದು ಅಂತ. ಅವ್ರು ಹೇಳಿದ್ರು, ಇದು ನಿನಗೆ ಒಂದು ಸಲ ನೀನು ಪೂಜೆ ಮಾಡಿದ್ರೆ, ನಿಮ್ಮ ಮನೆಗೆ ತಂದು ಕೊಡಿದ್ರೆ ಸಾಲ್ವ್ ಆಗೋಂಥದ್ದಲ್ಲ ಅಮ್ಮ, ಇದು ನಿನ್ನ ಮೇಲೆ ದೊಡ್ಡ ಪ್ರಮಾಣದಲ್ಲೇ ಪ್ರಯೋಗ ಆಗಿದೆ. ಅದಕ್ಕೆ ನಿನಗೆ ಈ ಥರ ಆರ್ಥಿಕವಾಗಿ ಆಗಿರ್ಬೋದು, ನಿಂಗೆ ಮಾನಸಿಕವಾಗಿ ಆಗಿರ್ಬೋದು, ಅದಕ್ಕೆ ನಿನಗೆ ಇಷ್ಟೊಂದು ಕಷ್ಟ ಬರ್ತಾ ಇರೋದು. ನೀನು ಒಂದು ಒಪ್ಕೊತೀನಿ ಅಂದರೆ ನಾನು ನಿನಗೊಂದು ಸಜೆಷನ್ ಮಾಡ್ತೀನಿ ಅಂದರು. ಸರಿ ಆಯಿತು ಹೇಳಿ ಗುರುಗಳೇ ಅಂತ ಅಂದ್ಬಿಟ್ಟು ನಾನು ಕೇಳಿದೆ. ಅವಾಗ ಅವ್ರು ಹೇಳಿದರು, ಈ ಥರ ಶ್ರೀಯಂತ್ರ ಅಂತ ಇದೆ. ಆ್ಯಕ್ಚುಲಿ ಹೇಳಬೇಕಂದ್ರೆ ಶ್ರೀಯಂತ್ರ ಅಂದರೆ ಏನಂತಲೇ ನನಗೆ ಗೊತ್ತಿರಲಿಲ್ಲ. ನಾನು ಯೂಟ್ಯೂಬಲ್ಲೂ ನೋಡಿರಲಿಲ್ಲ, ನನಗೆ ಗೊತ್ತೇ ಇರಲಿಲ್ಲ ಈ ಥರದೊಂದು ಯಂತ್ರನೂ ಇದೆ ಅಂತ. ನನಗೆ ಯಂತ್ರ ಅಂತ ಗೊತ್ತಿದ್ದು ಕುತ್ತಿಗೆಗೆ ಹಾಕ್ತಾರಲ್ಲ ಆ ಥರ ಯಂತ್ರ ಅಂತ ನಾನು ಅಂದ್ಕೊಂಡಿದ್ದೆ. ಈ ಥರ ಇದೆ ಅಮ್ಮ, ಅದನ್ನು ನಾನು ನಿನಗೆ ಕೊಡ್ತೀನಿ, ಅದನ್ನು ತೊಗೊಂಡೋಗ್ಬೋದು, ನಿಯಮ ನಿಷ್ಠೆಯಿಂದ ಪೂಜೆ ಮಾಡಬೇಕು ಅಂತ ನನಗೆ ಹೇಳ್ಕೊಟ್ರು. ಅವರು ನನಗೆ ಹೇಳಿದ ನಿಯಮಗಳೇನಂತಂದರೆ, ನಾನ್ ವೆಜ್ ಮಾಡಿ ಆದರೆ ಅದನ್ನು ಮನೇಲಿ ಮಾಡಿದಾಗ ದೇವ್ರ ಮನೇಲಿಟ್ಟು ಕ್ಲೋಸ್ ಮಾಡಿಬಿಡಿ. ಆಮೇಲೆ ಬೇಕಿರೋ ನನ್ನ ಮನೇಲೆಲ್ಲ ಖಾಲಿ ಆದಮೇಲೆ ಗಂಜಲ ಎಲ್ಲ ಹಾಕಿ ಮತ್ತೆ ನೀವು ಅದನ್ನು ಪೂಜಿಸ್ಬೋದು. ಫಸ್ಟ್ ಕಂಡೀಷನ್. ನೆಕ್ಸ್ಟ್ ಕಂಡೀಷನ್ ಹೇಳಿದ್ದು, ಶ್ರೀಚಕ್ರನ ನೀವು ಪ್ರತಿದಿನ ಪೂಜೆ ಮಾಡಲೇಬೇಕು. ಅದಕ್ಕೊಂದು ಗಂಧದ ಕಡ್ಡಿನಾದರೂ ಹಚ್ಚಬೇಕು. ಅಲ್ಲಿ ಶುಕ್ರವಾರ ಅದಕ್ಕೆ ಅಭಿಷೇಕ ಮಾಡಬೇಕು. ಹಾಲಾದರೂ ಹಾಕಿ, ಏನಾದರೂ ಹಾಕಿ, ನಿಮ್ಮ ಅನುಕೂಲ ಏನಿರುತ್ತೋ ಅದನ್ನು ಹಾಕಿ ನೀವು ಪೂಜೆ ಮಾಡಬೇಕು. ನೆಕ್ಸ್ಟ್ ಬಂದು, ಮನೇಲಿ ಜಗಳ ಆಡಬಾರ್ದು, ಕೆಟ್ಟ ಪದಗಳನ್ನೆಲ್ಲ ಯೂಸ್ ಮಾಡಬಾರ್ದು. ಪ್ರತಿ ಶುಕ್ರವಾರ ನೀವು ಎಲ್ಲೇ ಹೋಗಿ ಏನೇ ಮಾಡಿ ಯಾವುದೇ ಸ್ಥಿತಿಲಿರಿ, ಪ್ರತಿ ಶುಕ್ರವಾರ ಅಮ್ಮಂಗೆ ಪೂಜೆ ಅಭಿಷೇಕ ನೀವು ಮಾಡಲೇಬೇಕು, ಇದು ಕಂಪಲ್ಸರಿ ಅಂತ. ಇದು ಒಂದಷ್ಟು ಕಂಡೀಷನ್ನ ಅವ್ರು ನನಗೆ ಹಾಕ್ಕೊಟ್ರು. ಅದನ್ನು ತೊಗೊಂಡು ಬಂದ, ಅವ್ರು ಹೇಳೋದಕ್ಕಿಂತ ಹೆಚ್ಚಾಗಿಯೇ ನಾನು ಪೂಜೆ ಪುರಸ್ಕಾರ ಎಲ್ಲ ಮಾಡಿದ್ರೂ ನಾನು ಕುಲದೇವ್ರಿಗೆ ಹೋಗಿ ಬರೋವರೆಗೂ ನನಗೆ ಯಾವುದೇ ರೀತಿ ಶ್ರೀಚಕ್ರದಿಂದ ಅನುಗ್ರಹ ಆಗಲಿಲ್ಲ. ಕುಲದೇವ್ರಿಗೆ ಹೋಗ್ಬಿಟ್ಟು ಬಂದು ಶ್ರೀಚಕ್ರನ ಆರಾಧನೆ ನಾನು ಬಿಡಲಿಲ್ಲ ನನಗಂತ ಅಂದ್ಬಿಟ್ಟು ಮಾಡ್ಕೊತಾ ಬಂದೆ. ಎಷ್ಟೊಂದು ಜನ ಮನೆಗೆ ಬರೋರೆಲ್ಲ ಶ್ರೀಚಕ್ರ ಪೂಜೆ ಮಾಡಬಾರ್ದು, ಅದಾಗುತ್ತೆ, ಇದು ಹೀಗಾಗುತ್ತೆ. ಎಷ್ಟೊಂದು ಜನ ಯೂಟ್ಯೂಬಲ್ಲೆಲ್ಲ ಕೆಲವರು ಇಡ್ಬೋದು ಅಂತ ಹೇಳ್ತಾರೆ. ಕೆಲವರು ವಿದ್ವಾಂಸರೇನಿರ್ತಾರೆ, ಅವರು ಶ್ರೀಚಕ್ರ ಉಪಾಸಕರಿರ್ತಾರೆ, ಶ್ರೀಚಕ್ರನ ದೀಕ್ಷೆ ತೊಗೊಂಡಿರೋರು ಇರ್ತಾರೆ. ಅವರೆಲ್ಲ ಹೇಳೋದು ಒಂದೇ, ಶ್ರೀಚಕ್ರನ ಮನೇಲಿಡಬಾರ್ದು, ಅದಕ್ಕೆ ತುಂಬ ನಿಯಮ, ಅದಕ್ಕೆ ತುಂಬ ಪದ್ಧತಿ ಅಂತ ಎಲ್ಲ ಹೇಳ್ಕೊಂಡು ಬಂದರು. ಸೊ ನಾನು ಏನು ಹೇಳ್ತಿದ್ದೀನಿ ಅಂತಂದರೆ, ಶ್ರೀಚಕ್ರನ ಪ್ರತಿಯೊಬ್ಬರು ಮನೇಲಿ ಇಡ್ಬೋದು, ಇಟ್ಟರೆ ತುಂಬ ಒಳ್ಳೆಯದು. ಏನಕ್ಕೆ ಅಂದರೆ, ನಾನು ಶ್ರೀಚಕ್ರನ ಪೂಜಿಸ್ತಾ ನನಗಿದ್ದಿದ್ದು ಕಾಯಿಲೆಗಳು ಎಲ್ಲೋಯ್ತಂತ ನನಗೆ ಗೊತ್ತಿಲ್ಲ.